ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನನ್ನ ಗಾರ್ಡನಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗ್ ಇದೆ. ಅದನ್ನು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನೆಲ್ಲ ಹಾರ್ವೆಸ್ಟಿಂಗ್ ಇದೆ ಅಂತಂದರೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನಾನು ಏನು ಹಾರ್ವೆಸ್ಟಿಂಗ್ ಮಾಡ್ತಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ನಾನು ಪೂಜೆಗೆ ಹೂವು ಬೇಕಿತ್ತು. ಸೊ ಅದಕ್ಕೋಸ್ಕರ ಹೂವನ್ನೆಲ್ಲ ಕುಯ್ಕೊಳ್ತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಪೂಜೆಗೆ ಹೂವು ಬೇಕಂತ ಅಂದಾಗ ಈ ಗಿಡದಲ್ಲೇ ತಗೊಳ್ಳೋದು. ತುಂಬಾ ಹೂವು ಆಗಿತ್ತು, ಅದಕ್ಕೆ ಎಲ್ಲದನ್ನು ತಗೊಳ್ತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಅಂದರೆ ಲಾಸ್ಟ್ ಟೈಮ್ ಇದು ಗಿಡ ಇಲ್ಲೆಲ್ಲ ತುಂಬ ಸತ್ತೇ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ದು. ಅದಕ್ಕೆ ಈ ಸಲ ಮಳೆ ಹುಯ್ತಾ ಇತ್ತಲ್ವ, ಹಂಗಾಗಿ ಚಿಗುರು ಬಂದು ಗಿಡ ತುಂಬ ಹೂವು ಬಂದಿದೆ. ನಾನು ಆಲ್ಮೋಸ್ಟ್ ಒಂದು 3-5 ಡೇಸಿಂದ ಹೂವನ್ನು ನಾನು ಅದ್ರಲ್ಲಿ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಹೂವು ತುಂಬ ಬಂದಿತ್ತಂತೇಳಿ ತಗೊತಾ ಇದ್ದೀನಿ. ಇಲ್ಲಿ ಈ ಕಲರ್ ಒಂದಿದೆ, ಪಕ್ಕದಲ್ಲೊಂದು ಡಾರ್ಕ್ ಆರೆಂಜ್ ಕಲರ್ ಕೂಡ ಇದೆ. ಅದು ಆರೆಂಜ್ ಕಲರಲ್ಲಿ 2 ಗಿಡ ಇದೆ. ಇದು ವೈಟು, ಇದು ಒಂದೇ. ಇದು ತುಂಬ ಹಳೆ ಗಿಡ, ಮತ್ತೆ ತಗೊಂಡು ಬಂದು ಹಾಕಿದ್ದು. ತುಂಬ ಚೆನ್ನಾಗಿ ಬರ್ತಾ ಇದೆ ಹೂವು. ಸೊ ನೋಡಿ, ಅದಕ್ಕೆ ಎಲ್ಲದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನನಗೇನಿಲ್ಲಿ ಹೂವು ಏನು ಕೊಂಡ್ಕೊಳ್ಬೇಕಂತ ಏನಿಲ್ಲ, ಯಾವಾಗಲೂ ಇರುತ್ತೆ ಹೂವು. ಸೊ ಹಂಗಾಗಿ ಕೆಲವೊಂದು ಮೊಗ್ಗಿದೆ, ತಗೊಳ್ಳೋದಾ ಬೇಡವಾ ಅಂತ ನೋಡ್ತಾ ಇದ್ದೀನಿ. ಮೊಗ್ಗಂಗಿರೋದು ಬಿಟ್ಬಿಡ್ತೀನಿ. ಇನ್ನೊಂದು 3-4 ಡೇಸ್ ಆದರೆ ಅದು ಚೆನ್ನಾಗಿ ಬಂದಿರುತ್ತೆ. ಸೊ ಅದಕ್ಕೆ ಫುಲ್ ಅರಳಿರೋದೆಲ್ಲ ಇದು ತಗೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಕೆಳಗಡೆ ಇತ್ತು, ಸೊ ಅದನ್ನು ಕೂಡ ತಗೊಳ್ಳೋಣ ಅಂತ ಕೆಳಗಡೆ ಇಳಿದು ಹೋಗಿದ್ದೀನಿ. ಯಾಕೋ ಸ್ವಲ್ಪ ಗಂಟ್ಲು ಕಟ್ಕೊಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ವಾಯ್ಸ್ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೆಂಟ್ರಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ. ನೋಡಿ ಫ್ರೆಂಡ್ಸ್, ಅಲ್ಲಿ ವೈಟ್ ಕಲರ್ ಹೂವನ್ನು ಕಟ್ ಮಾಡಿಕೊಂಡೆ. ನೆಕ್ಸ್ಟಿಗೆ ಇದು ಆರೆಂಜ್ ಕಲರ್ ರೋಸ್ನ ಕಟ್ ಮಾಡ್ಕೊಂಡಿದ್ದೆ. ಅದು ಕೂಡ ಒಂದು 5-6 ಬಂದಿದೆ. ಅಂದರೆ ಏನು ಗೊತ್ತಾ, ಅದನ್ನು ಎಲ್ಲ ಕ್ಲೀನ್ ಮಾಡಿ ಅದು ಹೂವು ಬರ್ತಾ ಇದ್ದಂಗೆ ಕಟ್ ಮಾಡಿಬಿಟ್ರೆ ಈ ಥರ ಹೂವು ಚೆನ್ನಾಗಿ ಬರುತ್ತೆ. ನಾವು ಹೂವು ತಕ್ಕೊಂಡ್ಮೇಲೆ ಹಂಗೆ ಇಟ್ಟಿದ್ರೆ ಕಮ್ಮಿ ಆಗುತ್ತೆ. ನೋಡಿ, ಒಂದು 10ರಿಂದ ಒಂದು 15 ಹೂವವರೆಗೂ ಸಿಕ್ಕಿದೆ, ಎಷ್ಟು ಚೆನ್ನಾಗಿದೆ. ಸೊ ಇಷ್ಟನ್ನೇ ಕಿತ್ಕೊಂಡು ಈ ಬಾಕ್ಸಲ್ಲಿ ಹಾಕ್ಕೊಂಡೆ. ನೋಡಿ, ಅದೊಂದು 3 ಸಿಕ್ತು. ಮತ್ತು ಇದರಿಂದ ನೆಕ್ಸ್ಟ್ ಬನ್ನಿ, ಸೋರೆಕಾಯಿ ಇದೆ, ಅದನ್ನು ಕೂಡ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇದು ಮೀಶೋಯಿಂದ ತರಿಸಿದ್ದು ಸೀಡ್ಸು. ಏನಪ್ಪ ಯಾವಾಗಲೂ ಅದು ಮೀಶೋ ನೇಮ್ ಹೇಳ್ತೋಳೆ ಅಂತ ಅಂದ್ಕೋಬೇಡಿ. ಬಟ್ ಮೀಶೋದಲ್ಲಿ ಕೆಲವೊಂದು ಟೈಮ್ ಒಬ್ಬೊಬ್ರಿಗೆ, ಅಂದರೆ ನಾನು ಕೂಡ ಫಸ್ಟ್ ಟೈಮ್ ತರಿಸ್ದಾಗ ಡೌಟ್ ಇತ್ತು, ಹೆಂಗೆ ಬರುತ್ತೋ ಏನೋ ಅಂತ. ಹಾಗಾಗಿ ಕೆಲವರಿಗೆ ಡೌಟ್ ಇರುತ್ತಲ್ವ, ಸೀಡ್ಸ್ ಹೇಗೆ ಬರುತ್ತೋ ಏನೋ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಥರ ಮೀಶೋದಲ್ಲಿ ಸೀಡ್ಸ್ ತರಿಸೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ತಂದು ಹಾಕಿದ್ನೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಒಂದು 10-12 ಕಾಯಿ ಬಂದಿತ್ತು. ಇದರಲ್ಲಿ ನಾನು ತಗೊಂಡಿದ್ದೀನಿ. ಇದು ಇವಾಗ ಮನೆಗೆ ಒಂದು ಬೇಕಂತೇಳಿ ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇದು ಒಂದು ಒಳಗಡೆ ಫುಲ್ ಒಳಗಡೆ ಹೋಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಒಂದು ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ತಗೊತಾ ಇದ್ದೀನಿ. 2 ಕಟ್ ಮಾಡ್ಕೊಂಡಿದ್ದೀನಿ. ನಮಗೊಂದು ಬೇಕು ಮತ್ತು ನಮ್ಮ ಅಜ್ಜಿಗೊಂದು ಬೇಕಂತೇಳಿ. ನೋಡಿ, ಇಲ್ಲಿ ಸ್ವಲ್ಪ ಈ ಥರ ಹುಳ, ಅದು ಒಳಗಡೆ ಹೋಗೋಕ್ಕಾಗ್ತಿಲ್ಲ, ಜಸ್ಟ್ ಸಿಪ್ಪೆ ಮೇಲೆ ಮಾತ್ರ ಓಡಾಡ್ತಾ ಇರುತ್ತೆ. ಗ್ರೀನ್ ಕಲರ್ ಸಣ್ಣ ಹುಳ. ಎಲ್ಲದಕ್ಕೂ ಇದೇ ಥರ ಮೇಲೆ ಸ್ವಲ್ಪ ಗಾಯ ಮಾಡಿ ಬಿಟ್ಬಿಡ್ತೈತೆ. ಇದಿನ್ನೂ ಚಿಕ್ಕ ಗಿಡನೇ, ಇನ್ನೂ ಬೆಳೆಯುತ್ತೆ. ಸದ್ಯಕ್ಕೆ ಇವಾಗ ಒಂದು 2 ಕಿತ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟಿಗೆ ಇದು ಮೆಂತ್ಯ ಸೊಪ್ಪು, ಅದು ತುಂಬ ದಿನ ಆಯಿತು, ಅದು ಕೂಡ ಇದಾಗ್ಬಿಟ್ಟದೆ. ಅದಕ್ಕೆ ಎಲ್ಲದನ್ನು ಕಿತ್ಕೊಂಡು ಪಲಾವು ಅಥವಾ ಪಲ್ಯ ಏನಾದರೂ ಮಾಡ್ಕೊಂಡು ಖಾಲಿ ಮಾಡಿ ಆ ಪ್ಲೇಸಿಗೆ ಬೇರೆ ಏನಾದರೂ ಹಾಕೋಣ ಅಂತೇಳಿ ಅದು ಫುಲ್ಲು ತೊಗೊಂಡ್ಬಿಡ್ತಾ ಇದ್ದೀನಿ ಇವತ್ತು. ಸೊ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಲೈಟಾಗಿ ಹೂವು ಬರ್ತಾಯಿದೆ, ಅದಕ್ಕೆ ಸಾಕಂತೇಳಿ ತುಂಬ ದಿನ ಇಟ್ಟರೆ ಹೋಗ್ಬಿಡುತ್ತೆ ಅಂತೇಳಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅಂದರೆ ಮಳೆ ಜಾಸ್ತಿ ಇತ್ತಲ್ಲ, ಹಂಗಾಗಿ ಅದ್ರ ಬೇರೆಲ್ಲ ಕೆಳಗಡೆ ಮಲ್ಕೋಗ್ಬಿಟ್ಟಿದೆ. ಕರೆಕ್ಟಾಗಿ ಕಟ್ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಇನ್ನು ಕತ್ರಿನಲ್ಲಿ ಕಟ್ ಮಾಡ್ತಾ ಬಂದರೆ ಲೇಟ್ ಆಗುತ್ತೆ ಅಂತೇಳಿ ಕತ್ರಿ ಸೈಡ್ಗಿಟ್ಟು ಕೈಯಲ್ಲೇ ಕಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಮನೇಲಿ ಹೋಗಿ ಆಮೇಲೆ ಸೋಸ್ಕೊಂಡ್ರೆ ಆಯಿತು ಕ್ಲೀನಾಗಿ. ಇವಾಗ ಇಲ್ಲಿಂದ ಕಟ್ ಮಾಡಿ ತೊಗೊಂಡೋಗ್ಬಿಡೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಯಾವುದೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ ಅಂತ. ಒಂದು ರೋಸು ಮತ್ತು ಸೋರೆಕಾಯಿ ಹಾಗೆ ಮೆಂತ್ಯ ಸೊಪ್ಪನ್ನು ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಇದರಲ್ಲಿ ಗಾರ್ಡನಿಂಗಲ್ಲಿ ಇನ್ನೂ ಬೇಜಾನ್ ಸೀಡ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಅದೆಲ್ಲ ಹೇಗೆ ಹಾಕ್ತಾಯಿದ್ದೀನಿ ಏನು ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ವೀಡಿಯೋಸ್ನ ಮಾಡಿ ತೋರಿಸ್ತೀನಿ. ನಾನು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರಬೇಕಂತ ಅಂದರೆ ಸಬ್ಸ್ಕ್ರೈಬ್ ಆದಮೇಲೆ ಹಾಲ್ ಅನ್ನೋದು ಒಂದು ಬಟನ್ ಸಿಗುತ್ತೆ. ಆ ಬಟನ್ನ ನೀವು ಓಕೆ ಕೊಟ್ಟರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ನಿಮಗೆ ಕೂಡ ಸಣ್ಣ ಪುಟ್ಟದಾಗಿ ಮನೆಗೆ ವೆಜಿಟೇಬಲ್ ಬೆಳೆಸ್ಕೋಬೇಕಂದ್ರೆ ಅಥವಾ ಗಿಡ ಹಾಕೋಬೇಕಂದ್ರೆ, ಸೊಪ್ಪು ಹಾಕೋಬೇಕಂದ್ರೆ ಹೇಗೆ ನಾನು ಕಮ್ಮಿ ಜಾಗದಲ್ಲಿ ಹೇಗೆ ಎಲ್ಲ ಬೆಳೆಸ್ಕೊಳ್ತೀನಿ ಅಂತೇಳಿ ನಾನು ವಿಡಿಯೋಸಲ್ಲಿ ಹಾಕ್ತಾ ಇರ್ತೀನಿ. ಹಾಗೆ ಅದು ನಿಮಗೆ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಹೋಪಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಆಲ್ ಅನ್ನೋ ಬಟನ್ ಒತ್ತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ನಾನು ಮಾಡುವಂಥ ವೀಡಿಯೋಸ್ಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್, ಫೈನಲಾಗೆ ಸೊಪ್ಪೆಲ್ಲ ತೊಗೊಂಡ್ಮೇಲೆ ಇಷ್ಟು ಸೊಪ್ಪು ಸಿಗ್ತಿದೆ, ಒಂದು ಕಟ್ಟಷ್ಟು. ಇದೇ ಸೊಪ್ಪನ್ನ ಬೆಂಗಳೂರಲ್ಲಿ ಕೇಳಿದರೆ ಒಂದು ಕಟ್ಟಿಗೆ 40-50 ರೂಪಾಯಿ ಹೇಳ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಗ್ತಿದೆ, ಈ ಥರ ನಾನೇ ಮನೆಯ ಹತ್ರ ಬೆಳೆಸ್ಕೊಂಡು ತಿಂತಾ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.